ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಮೋನಿ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಮೋನಿಶಾ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಮೆಂತೆ ಮಸೂರ್ ದಾಲ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ದಾಲ್ ತಗೊಂಡಿದ್ದೀನಿ ನೋಡಿ, ಮಸೂರ್ ದಾಲ್. ಇದನ್ನು ನೀರು ಹಾಕ್ಕೊಂಡು 2ರಿಂದ 3 ಸರಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಇದನ್ನು ಕುಕ್ಕರಲ್ಲಿ ಇಟ್ಟರೆ ಒಂದು ವಿಸಿಲ್ ತಗೊಂಡ್ರೂ ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊತಿದ್ದೀನಿ ನೋಡಿ. ಇದು ಬೆಂದರೆ ಸಾಕು. ನಿಮಗೆ ಇದು ಬೇಯೋದಕ್ಕೆ ಅದನ್ನ ವಾಶ್ ಮಾಡಿ ಇಟ್ಟರೆ ನಿಮಗೆ 5ರಿಂದ 7 ನಿಮಿಷದಲ್ಲಿ ನೋಡಿ ಈ ಥರ ಅದು ಆಗಿರುತ್ತೆ. ಸೊ ಅದನ್ನ ಬೇಯಿಸ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಹುರ್ಕೊಳ್ಳಿ. ಇದಾದ ನಂತರ ನೋಡಿ, ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಆ ಸಣ್ಣ ಈರುಳ್ಳಿನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ನೀವು ಮಾಮೂಲಿ ಈರುಳ್ಳಿನಾದ್ರೂ ಯೂಸ್ ಮಾಡ್ಬೋದು. ಆ ಈರುಳ್ಳಿನ ನಾನು ಇದಕ್ಕೆ ಸೇರಿಸಿದ್ದೀನಿ. ಇದಕ್ಕೆ ನಾನು 4 ಹಸಿಮೆಣಸಿನ್ಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನೋಡಿ, ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಆ ಮೆಂತ್ಯ ಸೊಪ್ಪನ್ನು ಸಹ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ಎಲ್ಲವನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಆ ಥರ 2-3 ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಆವಾಗವಾಗ ಬಾಡಿಸ್ಕೊಂಡು ಅದನ್ನು ನೀವು ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸಿ. ತುಂಬ ಬೇಗ ಆಗುತ್ತೆ. ಈವ್ನಿಂಗಲ್ಲಿ ನೀವು ಚಪಾತಿ ಡೈಲಿ ನಿಮ್ಮ ಮನೇಲಿ ಮಾಡ್ತೀರಾ ಅಂತಂದರೆ ನೀವು ಇದನ್ನು ಬೇಗ ಮಾಡ್ಬೋದು. ಮಾರ್ನಿಂಗಲ್ಲೂ ಅಷ್ಟೇ, ಲಂಚ್ ಬಾಕ್ಸ್ಗೂ ಹಾಕ್ಬೋದು. ತುಂಬ ಈಸಿಯಾಗಿ ಮಾಡುವಂಥ ಆರೋಗ್ಯಕರವಾದ ರೆಸಿಪಿ ಇದು. ನಾನು ಇದನ್ನು ಈವ್ನಿಂಗ್ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಬೇಳೆ ಬೇಯಿಸುವಾಗ ಯಾವುದೇ ರೀತಿಯಾದ ಉಪ್ಪನ್ನು ಏನೂ ಸೇರಿಸಿಲ್ಲ, ಹಾಗೆಯೇ ಬೇಳೆ ಬೇಯಿಸ್ಕೊಂಡಿರೋದು. ನೋಡಿ, ಇದಾದ ನಂತರ ನಾವು ಆಲ್ರೆಡಿ ಬೇಯಿಸ್ಕೊಂಡಿದ್ದಂಥ ಮಸೂರ್ ದಾಲ್ನ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ನಾವು ಸೊಪ್ಪಿಗೆ ಹಾಕಿರ್ತೀವಲ್ಲ, ಆ ಉಪ್ಪೇ ಇವಾಗ ನಾವು ಮಿಕ್ಸ್ ಮಾಡೋದ್ರಲ್ಲಿ ಅದಕ್ಕೂ ಸರಿಯಾಗುತ್ತೆ ಉಪ್ಪು.
ಯಾವುದೇ ರೀತಿಯಂಥ ನೀರಿನ ಬಳಕೆನ ಮಾಡಬೇಡಿ. ಯಾಕಂದರೆ ನಾವಿಲ್ಲಿ ಅದನ್ನು ಪಲ್ಯ ಥರ ಸರ್ವ್ ಮಾಡ್ತಾಯಿದ್ದೀವಿ, ಅಂದರೆ ಚಪಾತಿ ಜೊತೆ. ನೀವು ನೀರು ಹಾಕಿದ್ರೆ ಮಾಮೂಲಿ ನಾವು ದಾಲ್ನ ಜಾಸ್ತಿನೇ ಕುಕ್ಕರಲ್ಲೇ ಬೇಯಿಸ್ಕೊಬೋದಾಗಿತ್ತು. ನಾವು ಯಾಕೆ ಜಾಸ್ತಿ ಬೇಯಿಸಿಲ್ಲ ಅಂತಂದರೆ ನಾವಿಲ್ಲಿ ಅದನ್ನು ಪಲ್ಯ ಥರ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 1 ಕಪ್ ಕಾಯಿ ತುರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಇಷ್ಟ ಇಲ್ಲ ಅನ್ನೋರು ಇದಕ್ಕೆ ಸ್ಕಿಪ್ ಮಾಡ್ಬೋದು. ನಾನು ಟೇಸ್ಟ್ಗೋಸ್ಕರ ಕಾಯಿ ತುರಿನೂ ಸಹ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತು ಯಾವುದೇ ರೀತಿಯಾದಂಥ ಸೊಪ್ಪು ಮಾಡಿದ್ರೆ ಎಷ್ಟು ಕ್ವಾಂಟಿಟಿ ತೊಗೋತೀವಿ, ಬಟ್ ಆಗೋದು ಅದು ತುಂಬ ಕಡಿಮೆ. ಅದಕ್ಕೋಸ್ಕರ ನಾನಿಲ್ಲಿ ಕಾಯಿ ತುರಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಸೊ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ, ಮೆಥಿ ಮಸೂರ್ ದಾಲ್ ರೆಡಿ ಇದೆ. ಹೇಗಿತ್ತು ಅಂತ ನೀವು ಸಹ ಟ್ರೈ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನು ಇವತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ. ಸಖತ್ ಟೇಸ್ಟಿಯಾಗಿತ್ತು. ನೀವು ಮಾಡಿ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ಮನೆಯ ಹುಡುಗಿ ಮೋನಿಶಾ. ನಮಸ್ಕಾರ.